ಬಂದಿತ್ತು. ಗೇಲ್ ಬಂದು ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದು ಅರ್ಜುನ ನೋಡ್ಕೊಂಡು ಯಾವ್ಯಾವ ಥರ ಇದ್ಯಾವ ಥರ ಐತೆ ಒಂದೇ ಒಂದು ಕಲ್ಲು. ಲೋಡ್ ಆದರೆ ಒಂದಿನ ಆಲ್ಟ್ ಆಗುತ್ತೆ, ಲೋಡ್ ಆಗಲಿಲ್ಲ ಅಂದರೆ ಒಂದಿನ ಆಲ್ಟ್ ಆಗುತ್ತೆ, ಎಲ್ಲೇ ಒಂದಿನ ಆಲ್ಟ್ ಆಗ್ತದೆ. ಸ್ಟೇಟಲ್ಲಿ ಸೆಟ್ ಆಗ್ತಿಲ್ಲ ನಮಗೆ. ಆಲ್ ಇಂಡಿಯಾ ಮಳೆ ನೋಡಿದ್ವಿ. ಸಿಲ್ವರ್ ಯಾವ ಥರ ಕಾಣ್ತೈತೆ ಇದೆಲ್ಲ ನೋಡಿ. ಇದು ನೋಡಿ ಸಿಲ್ವರ್ ಕಲರ್ ಯಾವ ಥರ ಕಾಣ್ತೈತೆ. ಸೂರ್ಯಕಾಂತಿ ಕಾಣ್ತಿರ್ಬೋದು. ಅವು ಲೆಫ್ಟು ರೈಟ್ ಬಂದು ಬಾಗಲಕೋಟೆ ಹೋಗುತ್ತೆ. ಇದು ಬಾಗಲಕೋಟೆ ರೋಡು. ಲೆಫ್ಟ್. ಹಾಯ್ ಸ್ನೇಹಿತರೆ, ನಾನು ಐಶು. ನಮ್ಮ ಅಪ್ಪನ ಚಾನೆಲ್ SL ಟ್ರಕ್ಸ್ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ಮತ್ತೊಂದು ಹೊಸ ಲಾರಿ ಪ್ರಯಾಣ ಮತ್ತು ಹೊಸ ಅನುಭವಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗ್ಸ್ ಶುರು ಮಾಡೋಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಲ್ಲಿ ನೋಡ್ತಿರ್ಬೋದು ನೋಡಿ ನಮ್ಮ ಅರ್ಜುನ. ನೋಡಿ ಅಲ್ಲಿ ನಮ್ಮ ಹೊಸ ಗಾಡಿ ನೋಡಿ ಅಲ್ಲಿ ನಿಂತಿದೆ. ಕೊಪ್ಪಳದಲ್ಲಿ ಇದ್ದೀನಿ, ಖಾಲಿ ಮಾಡ್ಕೊಬಂದು ಇಲ್ಲೇ ನಮ್ಮ ಅರ್ಜುನ ಬಂದಿತ್ತು. ಗೇಲ್ ಬಂದು ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದು ಅರ್ಜುನ ನೋಡಿಕೊಂಡು ನಮ್ಮ ಕೆಲವು ಐಟಮ್ ಎಲ್ಲ ಗಾಡಿಗೆ ಇದ್ವಲ್ಲ ಅವೆಲ್ಲ ಎತ್ತಿಕೊಂಡಿದ್ದೀನಿ. ಇವಾಗ ನಾನು ಲೋಡಿಗೆ ಹೋಗ್ಬೇಕು. ಎಲ್ಲಿಂದ ಅಂತ ಮುಂದೆ ಅಪ್ಡೇಟ್ ಕೊಡ್ತೀನಿ. ಈಗ ಫಸ್ಟು ನೋಡಿ ನಮ್ಮ ಗಾಡಿ ಅಲ್ಲಿ ನಿಲ್ಸಿ ಬಂದಿದ್ದೀನಿ. ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಎಲ್ಲ ಹಾಕ್ಕೊಂಡು ಲೋಡ್ಗೆ ಹೋಗ್ಬೇಕು. ಎಲ್ಲಿಗೆ ಅಂತ ಮುಂದೆ ಹೇಳ್ತೀನಿ, ಬರ್ರಿ. ನಮ್ಮ ಅರ್ಜುನನೆಲ್ಲ ನೋಡ್ಕೊಂಡು ನಮ್ಮ ಓನರ್ ಮಾತಾಡಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಹೊರಟಿದ್ದೀನಿ ಲೋಡ್ಗೆ. ಲೋಡ್ಗಳೇ ಇಲ್ಲ, ನಮ್ಮದು ಆಲ್ ಇಂಡಿಯಾ ಪರ್ಮೆಂಟ್ ಬೇರೆ ಬಂದಿಲ್ಲ. ಗೋವಾಗ ಲೋಡ್ ಅವೇ, ಸ್ಟೇಟಲ್ಲಿ ಲೋಡ್ಗಳಿಲ್ಲ. ಮತ್ತೆ ಇನ್ನೊಂದು ಟ್ರಿಪ್ಪು ಗೋಕಾಕ್ ಹೋಗ್ಬೇಕು. ಇವತ್ತು ಬಳ್ಳಾರಿಯಿಂದ ಲೋಡ್ ಆಗುತ್ತೆ, ಅದಕ್ಕೆ ಇವಾಗಲೇ ಹೊರಟಿದ್ದೀನಿ. ಗ್ಲಾಸ್ ಬೇರೆ ಒರೆಸಿಲ್ಲ, ಹೆಂಗೆ ಕಾಣ್ತೈತೆ ನೋಡಿ. ಈಗ ಬಳ್ಳಾರಿಗೆ ಹೋಗಿ ಬಳ್ಳಾರಿಯಿಂದ ಲೋಡ್ ಮಾಡ್ಕೊಂಡು ವಾಪಸ್ ರಿಟರ್ನು ಗೋಕಾಕ್ ಇದೇ ದಾರಿಯಲ್ಲಿ ಬರಬೇಕು. ಅದಕ್ಕೆ ಇಷ್ಟೊತ್ತಿನಲ್ಲೇ ಹೊರಟುಬಿಟ್ಟಿದ್ದೀನಿ ನಾನು. ನಮ್ಮ ಓನರ್ ಸಿಕ್ಕಿದ್ರಿ ಇವತ್ತು, ನಮ್ಮ ಅರ್ಜುನ ಸಿಕ್ಕಿದ್ದ. ನಮ್ಮ ಐಟಮ್ಗಳೆಲ್ಲ ಬೇಜಾನಿತ್ತು ಗಾಡಿಯಾಗೆ, ಎಲ್ಲ ಎತ್ಕೊಂಡಿದ್ದೀವಿ. ಈಗ ಯಾಕೋ ಗ್ಲಾಸು ಇದಾಗಿದೆ, ಸ್ವಲ್ಪ ಚೆನ್ನಾಗಿ ಕಾಣ್ತಿಲ್ಲ. ಹೋಗೋಣ ಮುಂದೆ ಎಲ್ಲರೂ ಹೋಗಿ ನಿಲ್ಲಿಸ್ಬಿಟ್ಟು ಟೀಗಿ ಕುಡ್ಕೊಂಡು ಟೋಲಾಗೆ ಗ್ಲಾಸ್ ಒರೆಸ್ಕೊಂಡು ಹೋಗೋಣ. ದಿ ನೆಕ್ಸ್ಟ್ ಡೇ ನೋಡಿ ಸ್ನೇಹಿತರೆ, ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಗಾಡಿ ಲೋಡ್ ಆಗ್ತಾ ಇದೆ ಶೆಡ್ ಒಳಗೆ. ಈಗ ಕಾಣ್ತಿರ್ಬೋದು ಧೂಳು ನೋಡಿ, ಏನಾರ ಕಾಣ್ತೈತ ಅಂತ. ಹುಸಿ ಧೂಳಲ್ಲ ನೋಡಲಿ. ಗಾಡಿ ಮೇಲೆ ಎಲ್ಲ ಈ ಕಡೆ ಎಲ್ಲ ಲಾಕ್ ಮಾಡ್ಕೊಂಬಿಟ್ಟಿದ್ದೀನಿ, ಕರ್ಟನ್ನು ಆ ಕಡೆನೂ ಹಾಕೊಂಬಿಟ್ಟಿದ್ದೀನಿ. ಹುಸಿ ಧೂಳಲ್ಲ. ಈಗ ಒಂದು ಸ್ವಲ್ಪ ಧೂಳು ಕಮ್ಮಿ ಆಗ್ತೈತೆ, ಮತ್ತೆ ಬರ್ತೈತೆ ಧೂಳು ನೋಡಿ, ಕಾಣ್ತಿರ್ಬೋದು. ಹೌದ್ರ ಈ ಧೂಳು ಕುಡಿದ್ಬಿಟ್ರೆ ಅರ್ಧ ಐಸಿಗೆ ಹೋಗ್ಬಿಡ್ತೀವಿ. ಸಿಹಿ ಧೂಳಲ್ಲ, ಇಲ್ಲೆಲ್ಲ ಕೈ ಇಕ್ಕಂಗಿಲ್ಲ, ಹಂಗೆ ಇಟ್ಟರೆ ಸಾಕು. ನೋಡಿ ಕತ್ತಿಗೆ ಹಿಂಗೆ ಕಾಣ್ತದೆ ನೋಡಿ, ಇವಾಗ ಕ್ಲಿಯರಾಗಿ ಕಾಣ್ತದ. ಸಿಹಿ ಧೂಳಿಲ್ಲಪ್ಪೋ ಈ ಫ್ಯಾಕ್ಟ್ರಿ. ಆಗ್ತಾ ಇದೆ, ಲೋಡ್ ಮಾಡ್ತಾ ಇದ್ದಾನೆ ನಾನು. ಈ ಧೂಳಿಗೆ ಅರ್ಧ ಮೇಲೆ ಹೋಗಿಲ್ಲ, ಲೆವೆಲಾಗಿ ಮಾಡ್ತಾವನು. ಹೆಂಗೆ ಮಾಡ್ತಾನೆ ಮಾಡಲಿ, ಆಮೇಲೆ ನೋಡ್ಕೊಳ್ಳೋಣ. ಏನು ಹೊಸಿ ಧೂಳ ಅಲ್ಲಿ. 2 ನಿಮಿಷ ನಿಂತ್ಕೊಂಡ್ರೆ ಪೂರ್ತಿ ಮೊದಲೇ ಕರ್ರಗಿದ್ದೀವಿ, ಇನ್ನು ಫುಲ್ ಕರ್ರಗಾಗ್ಬಿಡ್ತೀವಿ. ನೈಟು 1 ಗಂಟೆ 2 ಗಂಟೆಗೇನೋ ಬಂದು ಮಲಿಕೊಂಡೆ. ಆರಾಮಾಗಿ ಬೆಳಗ್ಗೆ ಎದ್ದು ಒಳಗಡೆ ಎಲ್ಲ ಬಂದೆ. ಎಂಟ್ರಿ ಎಲ್ಲ ತುಂಬ 2-3 ಕಡೆ ಎಂಟ್ರಿ ಮಾಡಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡು ಬಂದೆ. ಲೋಡ್ ಆಗ್ತಾಯಿದೆ. ಟೈಮ್ ನೋಡ್ಬೋದು 11:15. ಧೂಳು ಮಾತ್ರ ಯಪ್ಪ ಧೂಳು ಆಯಿತು ಅನಿಸುತ್ತೆ. ಬಳ್ಳಾರಿ ಹೊಸ ಬೈಪಾಸಲ್ಲಿ ಬರ್ತಾಯಿದ್ರೆ ವ್ಯೂ ನೋಡಿ ಹೆಂಗೆ ಕಾಣ್ತದೆ. ಸಕ್ಕತ್ತಾಗಿ ವ್ಯೂ ಹೆಂಗಿದೆ ನೋಡಿ, ಎಲ್ಲ ನೋಡಿ. ಮಸೀದಿಗೆ ಲೈಟೆಲ್ಲ ಹಾಕಿದ್ದಾರೆ. ಸೂರ್ಯಕಾಂತಿ ಬೇರೆ ಬೆಳೆದಿದ್ದಾರೆ ಇಲ್ಲಿ. ಟೈಮ್ 6:30 ಆಗೋಯ್ತು. ಇಲ್ಲೇ ಬಿಲ್ ಕೊಡೋ ಸ್ವಲ್ಪ ಸಿಕ್ಕಾಬಟ್ಟೆ ಲೇಟ್ ಮಾಡಿದ್ರು. ಈಗ ಬಳ್ಳಾರಿ ಬೈಪಾಸ್, ಹೊಸ ಬೈಪಾಸ್ ಇದು. ಅದು ಸಿಟಿ, ಬಳ್ಳಾರಿ ಸಿಟಿ. ಗಾಳಿ ಸಿಕ್ಕಾಬಟ್ಟೆ ಇಲ್ಲಿ. ಬೈಪಾಸಲ್ಲಿ ಹೋಗಿ ಸಿಟಿ ಒಳಗೆ ಯಾರು ಹೋಗ್ತಾರೆ? ಇಲ್ಲಿಂದ ಸಿಟಿ ಒಳಗೆ ಹೋಗಿ ಹಂಗೆ ಬರ್ತೀನಿ ಅಂದ್ರೆ 10-15 ಕಿಲೋಮೀಟ್ರ್ ಲಾಂಗ್ ಆಗುತ್ತೆ. ಬೈಪಾಸ್ ಹತ್ರ ಆಗುತ್ತೆ, ರೋಡ್ ಚೆನ್ನಾಗೈತೆ. ಆಮೇಲಂತ ಆರಾಮಾಗಿ ಬೈಪಾಸಲ್ಲೇ ಹೊರಟ್ಬಿಟ್ಟೆ ಎತ್ತಗೆ. ಇಲ್ಲೆಲ್ಲ ಸೂರ್ಯಕಾಂತಿ ಸಿಕ್ಕಾಪಟ್ಟೆ ಬೆಳೆದಿದೆ ನೋಡಿ.
ಸೂರ್ಯಕಾಂತಿ ಕಾಣ್ತಿರ್ಬೋದು. ಹೋಗೋಣ ಗೋಕಾಕ್. ಇನ್ನು ಕೊಪ್ಪಳ ಬಂಕಿಗೆ ಹೋಗಿ ಮತ್ತೆ ಡೀಸೆಲ್ ಫುಲ್ ಮಾಡಿಸ್ಕೊಂಡು, ನಿನ್ನೆ ಫುಲ್ ಮಾಡಿಸಿದ್ದೀವಿ ತಿರ್ಗಾ ಒಂದ್ಸಲಿ, ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬಂದು ಮತ್ತೆ ರಿಟರ್ನ್ ಹೋಗಕ್ಕೆ ಎಷ್ಟು ಕುಡಿಯುತ್ತೆ ಅಂತ ಒಂದು ಚೆಕ್ ಮಾಡೋಕ್ಕೆ ಡೀಸೆಲ್ ಮತ್ತೆ ಫುಲ್ ಮಾಡಿಸ್ಕೊಂಡು ಹೋಗೋದು. ಇಲ್ಲಿಂದ ಕೊಪ್ಪಳ ಬಂಕಿ ಕರೆಕ್ಟಾಗಿ 120 ಕಿಲೋಮೀಟ್ರ್ ಐತೆ. ಹೋಗೋಣ, ಹೋಗಿ ಆರಾಮಾಗಿ ಆ್ಯಡ್ ಬ್ಲೂನು ಡೀಸೆಲ್ ಫುಲ್ ಮಾಡಿಸ್ಕೊಂಡು ಗೋಕಾಕ್ ಕಡೆ ಜರ್ನಿ. ನನ್ನ ಅನಿಸಿಕೆ ಇವತ್ತು ಶನಿವಾರ, ಭಾನುವಾರ, ಸೋಮವಾರ ಇಲ್ಲ ಮಂಗಳವಾರ ಆಲ್ ಇಂಡಿಯಾ ಪರ್ಮೆಂಟ್ ಬರ್ಬೋದು. ಆಲ್ ಇಂಡಿಯಾ ಪರ್ಮೆಂಟ್ ಬಂದರೆ ಗೋವಾ ಕಡೆ ಲೋಡ್ ಮಾಡ್ತಾ ಇರೋದೇನೆ. ಇಲ್ಲೆಲ್ಲ ಸಕ್ಕದ ಬೆಳೆದಿದೆ ನೋಡಪ್ಪ, ಹೆಂಗೆ ಕಾಣ್ತೈತೆ ಸೂರ್ಯಕಾಂತಿ. ಕಣ್ಣಿಗೆ ಕಾಣಿಸ್ತಿರೋ ಸೂರ್ಯಕಾಂತಿನೇ. ಈ ಕಡೆ ನೋಡಿ ಎಲ್ಲ ಸೂರ್ಯಕಾಂತಿನೇ ಇಲ್ಲೆಲ್ಲ. ಹೋಗೋಣ, ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ಟೈಮ್ ಬಂದು 10:15 ಆಯಿತು, ಕಾಣ್ತಿರ್ಬೋದು. ಕೊಪ್ಪಳದಲ್ಲಿ ಬಂದು ಡೀಸೆಲ್ ಎಲ್ಲ ಫುಲ್ ಮಾಡಿಸ್ಕೊಂಡು ಹೊರಟಿದ್ದೀನಿ ಇವಾಗ ಕೊಪ್ಪಳದಿಂದ. ಇಲ್ಲೇ 10:15 ಹೋಗ್ಬಿಡ್ತು. ಈ ಮಳೆ ಜೋರಾಗೂ ಬರೋವಲ್ದು, ನಿಧಾನಕ್ಕೂ ನಿಲ್ಲವಲ್ದು. ಎಷ್ಟು ಹೋಯ್ದ್ರು ಭೂಮಿನೂ ತ್ಯಾವ ಆಗ್ತಿಲ್ಲ, ಆ ಥರ ಮಳೆ ನೋಡೀನಿ. ಅಲ್ಲಿಂದ ಬಳ್ಳಾರಿಂದನೂ ಹಂಗೆ ಐತೆ. ಸ್ವಲ್ಪ ಜೋರಾಗಾರ ಬಂದರೆ ಭೂಮಿಯಾರ ತ್ಯಾವ ಆದರೆ ಸ್ವಲ್ಪ ರೈತರ ಬೆಳೆಯಾರ ಬೆಳಿತಾರೆ, ಅದೂ ಇಲ್ಲ. ಸಿಂಪಲ್ಲಾಗಿ ಒಳ್ಳೆ ಸ್ಪ್ರೇ ಹೊಡೆದಂಗೆ ಹೊಡಿತಾ ಐತೆ ನೋಡಿ. ಎಷ್ಟು ಹೊತ್ತಾಯಿತು ಸ್ಪ್ರೇ ಹೊಡೆದಂಗೆ ಹನಿ ಬೀಳ್ತಾ ಐತೆ. ಹೋಗೋಣ ಈಗ. ಇಲ್ಲಿಂದ ಗೋಕಾಕು ನಮ್ಮದು ರೂಟೇ ಒಂಥರ. ಇಲ್ಲಿಂದ ಸೀದಾ ಯಲಬುರ್ಗ, ಗಜೇಂದ್ರಗಡ, ಬಾದಾಮಿಯಿಂದ ಕೆರೂರಿಂದ ಬಟ್ಕುರ್ಕಿ, ಲೋಕಾಪುರ, ಸಂಗನಕೆರೆ ಏನೋ ಊರು ಬರುತ್ತೆ, ಊರ ಹೆಸರು ಸಂಗನಕೆರೆ. ಅಲ್ಲಿ ಹೋಗಿ ಖಾಲಿ ಆಗೋದು. ಈಗ ಅಲ್ಲಿ 10 ಗಂಟೆ ಅಂದರೆ ಹೋಗೋದು. ಒಂದು ಬೆಳಗ್ಗೆ 4-5 ಗಂಟೆಗೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. 4 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀನಿ. ಹೋಗೋಣ ಆರಾಮಾಗಿ. ಮುಂದೆ ಎಲ್ಲಾರ ಟೀ ಅಂಗಡಿ ಇರ್ತವೆ, ಇದೇ ರೋಡಲ್ಲೇ ಟೀ ಕುಡ್ಕೋಬೇಕು. ಇಲ್ಲಿಂದ ಒಳಗೆ ಬಿಟ್ಟ ಅಂದರೆ ಒಂದು ಟೀ ಅಂಗಡಿನೂ ಸಿಗಲ್ಲ, ಏನೂ ಸಿಗಲ್ಲ ಬಾದಾಮಿವರೆಗೂ. ರೋಡಲ್ಲಿ ಮುಂದೆ ಇದ್ರ ಹತ್ರ ಒಂದು 10 ಕಿಲೋಮೀಟ್ರ್ ಹೋದ್ರೆ ಟೀ ಅಂಗಡಿ ಸಿಗ್ತವೆ, ಅಲ್ಲಿ ಟೀ ಕುಡ್ಕೊಂಡೆ ಬಿಟ್ಬಿಡೋಣ. ಮಳೆಗೆ ನಮ್ಮ ಗಾಡಿ ಹುಟ್ಟು ಆಗಿರೋದು ನೋಡಿ ಯಾವ ಥರ ಆಗಿದೆ ಅಂದರೆ, ಮಳೆ. ನೋಡಿದ್ದು ಸಿಲ್ವರ್ ಯಾವ ಥರ ಕಾಣ್ತೈತೆ ಇಲ್ಲೆಲ್ಲ ನೋಡಿ. ಇದು ನೋಡಿ ಸಿಲ್ವರ್ ಕಲರ್ ಯಾವ ಥರ ಕಾಣ್ತೈತೆ, ಎಲ್ಲ ಕೆಸರು. ಲೋಕಾಪುರದಲ್ಲಿ ಬಂದು ಟೀ ಕುಡ್ದು ಇವಾಗ ಇಲ್ಲಿ ನೋಡಿ. ಅಪ್ಪ ಜೋರು ಮಳೆ ಇಲ್ಲ, ಏನಿಲ್ಲ. ಯಾವ ಥರ ಮಳೆ ಅಂದರೆ ಇದು ಪೂರ್ತಿ ಎಲ್ಲ ಗಬ್ಬೆದೋಗ್ಬಿಟ್ಟಿದೆ ಗಾಡಿ. 15 ದಿವಸದ ಗಾಡಿ ಥರ ಕಾಣ್ತೈತಾ, 19 ದಿವಸದ ಗಾಡಿ ಥರ ಕಾಣ್ತೈತೆ ಇದು. ಮಳೆ ಆ ಥರ ಬರ್ತಾಯಿದೆ. ಈ ಟ್ರಿಪ್ ಹೋಗಿ ಸರ್ವಿಸ್ ಮಾಡಿಸೋಣ. ಲೋಕಾಪುರ ಸರ್ಕಲ್ ಇದು. ನಾವು ಇಲ್ಲೇ ಬಂದು ಟೀ ಕುಡಿದಿದ್ದಾಯಿತು. ಇವಾಗ ಇಲ್ಲಿಂದ ನೋಡೋಣ ಟೈಮ್ ಆಲೇ ಎಷ್ಟು ಗೊತ್ತಾ ಟೈಮು 20. ಇನ್ನೂ 55 ಕಿಲೋಮೀಟ್ರ್ ಐತೆ. ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡಿದ್ದು ತಿನ್ನೋಕ್ಕೆ ಗಾಡಿಯಾಗ ಹತ್ತಂಗಿರಿ. ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೊಂಡಿದ್ದು ತಿನ್ನೋಕ್ಕೆ ಏನೂ ಇಲ್ಲ, ತಿನ್ನೋಕ್ಕೆಲ್ಲ ಖಾಲಿ ಆಗೋಯ್ತು. ಅಲ್ಲಿ ತಗೊಂಡಿದ್ದೆ ಕುಡ್ತಿನಾಗೆ ಎಲ್ಲ ಖಾಲಿ ಆಗೋಗ್ಬಿಡ್ತು. 70 ರೂಪಾಯಿ ಏನೋ ತಗೊಂಡಿದ್ದೆ, ಎಲ್ಲ ಖಾಲಿ. ಸದ್ಯಕ್ಕೆ ಹೋಗೋಣ. ಲೋಕಾಪುರ 2:20 ಅಂದರೆ ಹೆಚ್ಚು ಕಮ್ಮಿ ಅಲ್ಲಿ ಹೋಗೋಷ್ಟೊತ್ತಿಗೆ 4 ಗಂಟೆ ಆಗುತ್ತೆ. ಸೇವಾಲಾಲ್ ನಮ್ಮ ಜೊತೆ ಭತ್ತ ಹೊಡಿತದಲ್ಲ, ಹುಣಸಗಿ ಗಾಡಿ ಇವೆಲ್ಲ. ಇಲ್ಲಿ ನಾವು ಲೆಫ್ಟು, ರೈಟ್ ಬಂದು ಬಾಗಲಕೋಟೆ ಹೋಗುತ್ತೆ. ಇದು ಬಾಗಲಕೋಟೆ ರೋಡು. ಲೆಫ್ಟ್ ಶಿವ ಕಾಪಾಡಪ್ಪ. ಲೆಫ್ಟಿಗೆ ಹೊಡೆದು ಸೀದಾ ಹೋಗಂಗೆ. ಇದು ಇಲ್ಲಿ ಮುಂದೆ ಒಂದು ರೈಟ್ಗೆ ಒಂದು ರೋಡ್ ಹೋಗುತ್ತೆ. ನಾವು ಲೆಫ್ಟಲ್ಲಿ ಹೋಗ್ಬೇಕು, ತಿರ್ಗ ಸೀದಾ ಹೋಗ್ಬೇಕು. ನಾವು ರೈಟಿಗೆ ಹೋಗಂಗಿಲ್ಲ. ರೈಟಿಗೆ ಹೋದ್ರೆ ಮುದೋಳು ಹೋಗುತ್ತೆ,
ಲೆಫ್ಟ್ಗೆ ಹೋದರೆ ಸೀದಾ ಹೋದರೆ ಯಾದವಾಡಿಂದ ಮುಂದೆ. ಇಲ್ಲಿಂದ 50 ಕಿಲೋಮೀಟ್ರ್ ಇದೆ ಫ್ಯಾಕ್ಟ್ರಿ. ಲೋಕಾಪುರ ಪೊಲೀಸ್ ಸ್ಟೇಷನ್. ಗೇರ್ ಲಿವರು, ಸ್ಟೇರಿಂಗು ಸಿಕ್ಕಾಬಟ್ಟೆ ಟೈಟ್. ಹೊಸದಲ್ವಾ, 1 ತಿಂಗಳು 1.5 ತಿಂಗಳು ಕಳಿಬೇಕು ಫ್ರೀ ಆಗೋಕ್ಕೆ. ಕೈಯೆಲ್ಲ ನೋವು ಬಂದೋಗ್ಬಿಡುತ್ತೆ ಗೇರ್ ಚೇಂಜ್ ಮಾಡಿ. ನೋಡಿ ಇಲ್ಲಿ ರೋಡು ರೈಟ್ಗೆ ಹೋದಂಗೆ ಹೋಗುತ್ತೆ. ಮಳೆ ನೋಡಿ ಆ ಥರ ಹಿಂಗೆ ಹೋದರೆ ಮುದೋಳು ಹೋಗುತ್ತೆ. ಇದು ನೋಡಿ, ಅದು ಮುದೋಳಿಗೆ ಹೋಗೋದು. ನಾವು ಹಿಂಗೆ ಸೀದಾ ಬಿಟ್ಬಿಡೋದು. ಇದು ಮುದೋಳಿಗೆ ಹೋಗೋದು, ಇದು ಸೀದಾ. ಇಲ್ಲಿನೂ ಒಂದು 10 ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ಲ, ಬಾಕಿ ಎಲ್ಲ ಚೆನ್ನಾಗೈತೆ. ಬ್ರೇಕ್ ಮಾತ್ರ ಗಾಡೀಲಿ ನಂಬರ್ 1 ಬ್ರೇಕಪ್ಪ. 60ರಲ್ಲಿ ಬಂದು ಇಷ್ಟೇ ದೂರದಲ್ಲಿ ಹಂಸ ಐತೆ ಅಂದರೆ ನಿಂತ್ಕೊಳ್ಳೋಂಥ ಜೋರಾಗಿ ಹಿಡಿದ್ರೆ ಬ್ರೇಕ್ ಸಾಕು, ಹಸಕ್ಕಂತ ಬಂದು ನಿಂತ್ಕೊಂತಾವೆ ಗಾಡಿ ಮಾತ್ರ. ಚೆನ್ನಾಗೈತೆ ಪಿಕಪ್ಪು. ಗಾಡಿ ಭಾಳ ಇಷ್ಟ ಆಯಿತು. ಪಿಕಪ್ ಆಗಲಿ, ಬ್ರೇಕಲ್ಲಾಗಲಿ, ಮತ್ತೊಂದರಲ್ಲಾಗಲಿ ಎಲ್ಲ ಓಕೆ ಆಯಿತು. ಇನ್ನು ಘಾಟ್ ಸೆಕ್ಷನ್ ಲೈನ್ಗೆ ಹೋಗಿಲ್ಲ. ಘಾಟ್ ಸೆಕ್ಷನ್ಗೆ ಹೋದಾಗ ಗೊತ್ತಾಗುತ್ತೆ ಇನ್ನು ಅಲ್ಲಿ ಹೆಂಗೈತೆ ಪಿಕಪ್ಗಳು ಅಂತ. ಹೈವೇಲಂತೂ ಭಾರಿ ಇಷ್ಟ ಆಯಿತು ಗಾಡಿ. ಪಿಕಪ್ಪಲ್ಲಂತೂ ಇವ್ವಿ ಪಿಕಪ್ ಹೈವೇಲಿ. ಪರ್ಮೆಂಟ್ ಒಂದು ಬಂದರೆ ನನಗೆ ಇನ್ನೇನು ಇವತ್ತು ಇನ್ನೇನು ಬೆಳಕರಿದ್ರೆ ಭಾನುವಾರನೇ, ನಾಳೆ 2 ಗಂಟೆ ಭಾನುವಾರನೇ. ಸೋಮವಾರ ಇಲ್ಲ ಮಂಗಳವಾರ ಪರ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಟ್ರಿಪ್ಪು ಗೋವಾ ಹೋದಾಗ ಗೊತ್ತಾಗುತ್ತೆ. ಇದು ಬಂದು ಕಟ್ಟಪ್ರಭಾ ಸಂಕೇಶ್ವರ ಹೋಗೋ ದಾರಿ. ಇದು ಚೆನ್ನಾಗೈತೆ ರೋಡ್. ಇದು ತುಂಬ ಚೆನ್ನಾಗೈತೆ. ಒಂದು 7-8 ಕಿಲೋಮೀಟ್ರ್ ಚೆನ್ನಾಗಿಲ್ಲ ಅಷ್ಟೇ. ಇಲ್ಲಿ ಮುಂದೆ ಒಂದು 10 ಕಿಲೋಮೀಟ್ರ್ಗೆ ಆಮೇಲೆ ಅಲ್ಲಿಂದ ಚೆನ್ನಾಗಿಲ್ಲ. ಯಾದವಾಡದವರೆಗೂ, ಯಾದವಾಡ ಬಿಟ್ಟ ಅಂದರೆ ಮತ್ತೆ ಅಲ್ಲಿಂದ ಆ ಕಡೆ ಎಲ್ಲ ಸೂಪರ್ ಆಗೈತೆ ರೋಡು. ಹೋಗೋಣ, ಆರಾಮಾಗಿ ಹೋಗೋಣ. ಹೋಗಿ 4 ಗಂಟೆ ಅಷ್ಟೊತ್ತಿಗೆ 2:20 ಅಂದರೆ 3:30-4 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. 4 ಗಂಟೆಗೆ ಹೋಗಿ ಎಂಟ್ರಿ ಮಾಡಿ ಮಲಿಕೊಳ್ಳೋಣ. ನಮ್ಮ ಗಾಡಿ ಹುಟ್ಟು ಆಗಿರೋ ನೋಡಿ ಸ್ನೇಹಿತರೆ. ಎಲ್ಲರಿಗೂ ಶುಭೋದಯ. SGTನೂ ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಬಿಸಿಲು ಬರ್ತಾ ಇದ್ದೀವಿ. ಗೋಕಾಕಲ್ಲಿ ಟಾರ್ಪಲ್ ಬಿಸ್ತಾ ಇದ್ದೀವಿ. ಏನಂದ್ರೆ ಏನು ಕಾಣ್ತಿಲ್ಲ ನೋಡಿ. ಬಿಸಿಲು ಸ್ವಲ್ಪ, ಗಾಳಿ ಮೋಡನೂ ಐತೆ. ಟಾರ್ಪಲ್ ಬಿಚ್ಚಬೇಕೀಗ. ಇಲ್ಲೆಲ್ಲ ನೋಡಿ ನೀರಂತೂ ಸೋರ್ತಾ ಐತೆ. ಹೊಸ ಗಾಡಿ ಇದ್ದಂಗೆ ಐತಾ. ಎಲ್ಲ ಕ್ಲೋಸ್. ಟಾರ್ಪಲ್, ಹೊಸ ಟಾರ್ಪಲ್ ಅಂತೂ ದೊಡ್ಡದೋಗೈತೆ. ಹೊಸ ಟಾರ್ಪಲ್ ಡೀಸೆಲ್ ಟ್ಯಾಂಕ್ ನೋಡಿ. ಇನ್ನೊಂದು ಗಾಡಿ ಬಂದೈತೆ. ನಾನು ರಾತ್ರಿನೇ ಬಂದು ಮಲಿಕೊಂಡೆ 4 ಗಂಟೆಗೆ. ಅವ್ನು ಬೆಳಗ್ಗೆ ಬಂದಂಗೆ ಕಾಟ ಮಾಡಿ ಒಳಗಡೆ ಬಿಡ್ಕೊಂಡವನೆ. ನೋಡೋಣ, ಬೇಗ ಖಾಲಿ ಆಗುತ್ತೆ. ಟಾರ್ಪಲ್ ಮುಚ್ಚಿ ನೋಡಿ. ಈ ಕಡೆಯಿಂದ ನೋಡಿ ಆ ಥರ ನೋಡಿದ್ರ ಒಂದು ಚೂರು ವೈಟ್. ಇದು ವೈಟ್ ಕಲರ್, ಒಂದು ಚೂರಾರು ಕಾಣ್ತೈತೆ ವೈಟ್ ಕಲರ್. ಎಲ್ಲ ವೈಟ್ ಕಲರ್. ಫಸ್ಟ್ ಟಾರ್ಪಲ್ ಬಿಚ್ಚೋಣ. ಗಾಡಿ ಖಾಲಿ ಎಲ್ಲ ಮಾಡ್ಕೊಂಡು ಈ ಕಡೆ ಲೋಕಾಪುರ ಕಡೆ ಹೊಂಟಿದ್ದೀನಿ. ನೋಡ್ಬೋದು ಮಳೆ ಎಲ್ಲ ಕಮ್ಮಿ ಆಗಿದೆ. ಬೆಳಗ್ಗೆವರೆಗೆ ಇತ್ತಷ್ಟು ಮಳೆ, ಬೆಳಗ್ಗಿಂದ ಮಳೆ ಇಲ್ಲ. ಒಂದು ಸ್ವಲ್ಪ ಭೂಮಿ ಎಲ್ಲ ತೇವ ನೋಡಿ. ಅಲ್ಲಿ ಇದೆಲ್ಲ ಹಾಕಿದ್ದಾರೆ, ಬೆಳೆ ಎಲ್ಲ ಹಾಕಿದ್ದಾರೆ ಹೊಲ್ದಾಗೆಲ್ಲ. ಎಲ್ಲ ಮೆಕ್ಕೆಜೋಳ ಇರಬೇಕು. ಮೆಕ್ಕೆಜೋಳನ ಕಬ್ಬು, ಜೋಳ ಇರಬೇಕು ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಲೋಕಾಪುರ ಹೋಗೋಣ. ಅಷ್ಟರೊಳಗಾಗಿ ನಮ್ಮದೊಂದು ಹೊಸ ಟಯರು ಬೋಲ್ಟ್ ಹೊಡೆದು ಪಂಚರ್ ಆಗ್ಬಿಡೈತೆ. ಈ ಮಳೆ ಕೆಸರು ಗದ್ದೆಯಲ್ಲಿ ಏನು ಕಾಣೋದಿಲ್ಲ. ಏನು ನೋಡ್ತೀಯ, ಹಿಂಗಿದ್ರೆ ರೋಡು ನೋಡ್ಬೋದು. ಮಳೆ ರಾತ್ರಿ ಕೆಸರು ಏನೇನು ಕಾಣ್ತಿರಲಿಲ್ಲ. ಅಂದರೆ ನಿಯರ್ ಬೈ ಎಲ್ಲ ಫ್ಯಾಕ್ಟ್ರಿ ಹತ್ತತ್ರ ಹೋಗ್ಬಿಟ್ಟೆಲ್ಲ ಹೊಡೆದೈತೆ ಅಷ್ಟೇ. ಪಂಚರ್ ಆಗೈತೆ. ಇವಾಗ ಅದನ್ನು ಪಂಚರ್ ಹಾಕ್ಸಲ್ಲ, ಬರೀ ಸ್ಟೆಪ್ನಿ ಫಿಟ್ ಮಾಡ್ಕೊಂಡು ಹೋಯ್ತಾ ಇರೋದೇನೆ.
ಯಾಕಂದರೆ ಇವಾಗೆಲ್ಲ ಟೈಮ್ ಸಿಗಲ್ಲ ಅಲ್ಲಿ. ಆಮೇಲೆ ಇಲ್ಲಿ ಪ್ಯಾಚು ಚೆನ್ನಾಗಿ ಹಾಕಲ್ಲ, ಬೋಲ್ಟ್ ಹೊಡೆದೈತಲ್ಲ, ಪ್ಯಾಚು ಚೆನ್ನಾಗಿ ಹಾಕಲ್ಲ. ನಮ್ಮ ಕೊಪ್ಪಳದಲ್ಲಿ ಹೋಗಿ ನಮ್ಮ ಪಂಚರ್ ಅಂಗಡಿಯಲ್ಲಿ ನಾವು ಹಾಕ್ಸ್ಕೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ಇವಾಗ ಹೋಗೋಣ ಆರಾಮಾಗಿ. ಟೈಮ್ ಆಲೆ 2 ಗಂಟೆ, ಹೊಟ್ಟೆ ತುಂಬ ಊಟನೂ ಆಗೋಯ್ತು. ಇಲ್ಲಿ ಕ್ಯಾಂಟೀನಲ್ಲಿ ಊಟನೂ ಮಾಡ್ಕೊಂಡೆ. ಸದ್ಯಕ್ಕೆ ಹೋಗಿ ಇವತ್ತೇ ಲೋಡ್ ಆಗುತ್ತೆ. ವರ್ಚಗಲ್ಲಿಂದ ಹೊಸಪೇಟೆ HRG ಫ್ಯಾಕ್ಟ್ರಿಗೆ ಅಂತ ಹೇಳವ್ರೆ. ಇನ್ನು ಅಲ್ಲಿಗೆ ಹೋಗಿ ಲೋಡ್ ಆದಮೇಲೆ ಗೊತ್ತಾಗೋದು. ಮೊನ್ನೆ ಹೋಗಿದ್ದು ಕಿರ್ಲಸ್ಕರ್ಗೆ ಹೋಗಿದ್ದೆ, ಈ ಸಲ HRG ಅಂತ ಹೇಳಿದ್ದಾರೆ. ನೋಡಿಲ್ಲ, ಮಳೆ ಬಂದು ಹೋಗಿರೋದಕ್ಕೆ ಎಲ್ಲ ಕಡೆ ಗುಂಡಿ ಜಾಸ್ತಿ ಆಗ್ಬಿಟ್ಟೆ. ಮೊನ್ನೆಲ್ಲ ಬರೋಕ್ರೆ ಗುಂಡಿಗಳು ಕಮ್ಮಿ ಇದ್ದು, ಈಗೆಲ್ಲ ಜಾಸ್ತಿ ಆಗ್ಬಿಟ್ಟೆ. ನೋಡಿಲ್ಲ ನೀರು ನಿಂತಿರೋದು, ಅಲ್ಲೆಲ್ಲ ನೀರು ಹರಿತಿದೆ ನೋಡಿ. ನೋಡಿದ್ರಾ, ಈ ಕಡೆಲ್ಲ ನೀರು ಹರಿತಾ ಇದೆ ಅಲೆ ಚಾನಲಾಗಲ್ಲ. ಹೋಗೋಣ, ಹೋಗಿ ಫಸ್ಟ್ ಲೋಡ್ ಮಾಡಿಸೋಣ. ಕಬ್ಬು ನಮ್ಮ ಗಾಡೀಲಿ ಇದು ಈಕೋ ಮೋಡ್ ಅಂತ ಕೊಟ್ಟಿದ್ದಾರೆ. ಲೈಲ್ಯಾಂಡಲ್ಲಿ ಇಷ್ಟು ದಿವಸ ಇರಲಿಲ್ಲ ಅದು. ಟಾಟಾದಲ್ಲಿ, ಬೆಂಜಲ್ಲಿ, ಐಷರಲ್ಲೆಲ್ಲ ಬಿಡೋರು. ಹೈವೇಲಿ ಖಾಲಿ ಗಾಡಿಯಲ್ಲಿ ಓಡಿಸೋದು ಮೈಲೇಜ್ ಬರುತ್ತೆ ಅಂತೇಳಿ ನೋಡೋಣ, ಅದನ್ನು ಹಾಕ್ಕೊಂಡು ಓಡಿಸ್ತಾ ಇದ್ದೀನಿ ಇವತ್ತು. ಎಷ್ಟು ದಿವಸ ಅವೆಲ್ಲ ಏನು ತಲೆನೇ ಕೆಡ್ಸ್ಕೊತಿರ್ಲಿಲ್ಲ. ನೋಡೋಣ ಒಂದ್ಸಲ ಈಕೋ ಮೋಡ್ ಅಂದರೆ ಲೋಡ್ ಗಾಡಿಯಲ್ಲಿ ಹಾಕಿದರೆ ದಮ್ಮೆ ತಗೊಳ್ಳಲ್ಲ ಗಾಡಿ ಅದು. ಹಂಗಾಗಿ ಇವತ್ತು ಖಾಲಿ ಗಾಡಿಯಲ್ಲಿ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಹೆಂಗಾಗುತ್ತೆ ಅಂತ. ನಮ್ಮ ಬಾದಾಮಿ ಸಿಟಿ ಒಳಗಿದ್ದೀನಿ ನೋಡಿ, ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಿನ್ನೆ ಲೋಡ್ ಆಗಲಿಲ್ಲ, ಆಲ್ಟ್ ಆಗ್ಬಿಡ್ತು. ಎಲ್ಲಿ ಹೋದರೂ ಒಂದು ದಿನ ಗಾಡಿ ಆಲ್ಟ್ ಆಗ್ತೈತೆ. ಲೋಡ್ ಆದರೆ ಒಂದು ದಿನ ಆಲ್ಟ್ ಆಗುತ್ತೆ, ಲೋಡ್ ಆಗಲಿಲ್ಲ ಅಂದರೆ ಒಂದು ದಿನ ಆಲ್ಟ್ ಆಗುತ್ತೆ, ಎಲ್ಲೇ ಒಂದು ದಿನ ಆಲ್ಟ್ ಆಗ್ತದೆ. ಸ್ಟೇಟಲ್ಲಿ ಸೆಟ್ ಆಗ್ತಿಲ್ಲ ನಮಗೆ. ಆಲ್ ಇಂಡಿಯಾ ಪರ್ಮೆಂಟು ಬರ್ತಾ ಇಲ್ಲ. ಆಲ್ ಇಂಡಿಯಾ ಪರ್ಮೆಂಟ್ ಇವತ್ತು ಬರ್ಬೋದು ಅಂದ್ಕೊಂಡಿದ್ದೀನಿ. ಇವತ್ತು ನಾಳೆ ಒಳಗೆ ಬರುತ್ತೆ ಅಂತ ಹೇಳಿದ್ದಾರೆ. ಬಂದರೆ ನಾಳೆ ಗೋವಾ ಲೋಡ್ ಮಾಡಿಸ್ಬೇಕು, ಹೊಸಪೇಟೆ ಖಾಲಿ ಮಾಡಿ. ಸದ್ಯಕ್ಕೆ ಇವಾಗ ಕೊಪ್ಪಳ ಲೋಡ್ ಮಾಡ್ಕೊಂಡು ಬಾದಾಮಿಯಲ್ಲಿ ಇದ್ದೀನಿ. ಎಲ್ಲ ಬಾದಾಮಿ ಟೌನ್. ಮಳೆ ಹನಿತಾಯ್ತು ಇವಾಗ, ಇಷ್ಟೊತ್ತು ಮಳೆ ಇರಲಿಲ್ಲ, ಈಗ ಲೈಟಾಗಿ ಹನಿತೈತೆ. ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ. ಅವ್ರು ಯಾರೋ ನೋಡಿ ನಮ್ಮನ್ನೇ ನೋಡ್ತಾವ್ರೆ, ಆ 2 ವೀಲರ್ ಅವರು. ಈ ಕಡೆಲ್ಲ ಬೆಟ್ಟ ಗುಡ್ಡಗಳು ನೋಡ್ಬೇಕಿಲ್ಲಲ್ಲ, ಬೆಟ್ಟಗಳು ಬಾದಾಮಿ ಇದು ಸಾಕಾದ. ಇನ್ನೂ ಮುಂದೆ ಹೋದ ಇನ್ನೂ ಚೆನ್ನಾಗವೆ ಪ್ಲೇಸು. ಇಷ್ಟು ದಿವಸ ನಾನು ಯಾವಾಗಲೂ ಇಲ್ಲಿ ನೈಟಲ್ಲೇ ಬರ್ತಿದ್ದೆ. ಇವತ್ತು ಬೇಗನೆ ಲೋಡ್ ಮಾಡ್ಕೊಂಬಿಟ್ಟೆ, ಬೇಗನೆ ಬರ್ತೀನಿ. ಟೈಮ್ ಬಂದ್ಬಿಟ್ಟು ಇವಾಗ 3 ಗಂಟೆ, ಮಧ್ಯಾಹ್ನ 3 ಗಂಟೆ. ಬಾದಾಮಿ ಸಿಟಿ ಪಾಸ್ ಆಗೋಣ. ಇದ್ರ ಹತ್ರ ಹೋಗಿ ಮಾಡ್ತೀನಿ. ಸುಮ್ಮನೆ ಮೊಬೈಲ್ ಹಿಡ್ಕೊಂಡ್ರೆ ಸರಿಯಾಗಲ್ಲ ನೋಡಿ. ಇದಕ್ಕೆ ಹೋಗೋದು, ಬೆಟ್ಟಕ್ಕೆ ಹೋಗೋದು ದಾರಿ ಇದು, ಗುಹೆಗೆ ನೋಡಿ ದಾರಿ. ಅಲ್ಲಿ ಆರ್ಚ್ ಹಾಕಿದಲ್ಲ, ಇಲ್ಲಿ ಒಳಗಾಸಿ ಹೋಗ್ಬೇಕು. ಬಾದಾಮಿ ಸ್ಟಿಕ್ಕರ್ ಕಟಿಂಗು. ಅಣ್ಣ ಸ್ಟಿಕ್ಕರ್ ಕಟಿಂಗು ನಮ್ಮದು RCB ಸ್ಟಿಕ್ಕರ್ ಹಾಕ್ಸ್ಬೇಕು. ನಮ್ಮ ಗಾಡಿ ಹೆಸರು ಬೇರೆ ಹಾಕ್ಬೇಕು. ಇನ್ನು ಗ್ಲಾಸಿಗೆ RCB ಸ್ಟಿಕ್ಕರು, ಹೆಸರು ಎಲ್ಲ ಹಾಕ್ಸ್ಬೇಕಲ್ಲಪ್ಪ. ಇನ್ನು ಕಡಲೆಕಾಯಿ ಬೇಯಿಸ್ತಾ ಇದೆ, ಬಿಸಿ ಕಡಲೆಕಾಯಿ. ನಿಲ್ಸಕ್ಕೆ ಜಾಗ ಇಲ್ಲ, ಇಲ್ಲೆಲ್ಲ ನಿಲ್ಸಿರೋ ಟ್ರಾಫಿಕ್ ಆಗ್ಬಿಡ್ತದೆ. ಬಾದಾಮಿ ಸಿಟಿ ಅಂತ ಪಾಸ್ ಆದ್ವಿ. ಈ ಕಡೆ ಬೆಟ್ಟ ಐತೆ ನೋಡಲ್ಲಿ ಕಾಣ್ತಿರ್ಬೋದು. ನನಗೆ ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಅವೆಲ್ಲ ಅಡ್ಡ ಆಗುತ್ತೆ. ಏನು ಮಾಡೋಣ, ರೈಟ್ ಸೈಡ್ ಆದರೆ ಕ್ಲೀನಾಗಿ ತೋರಿಸ್ಬಿಡ್ತೈತೆ, ಲೆಫ್ಟ್ ಸೈಡ್ ಆಗಿರೋದ್ರಿಂದ ತೋರ್ಸೋಕ್ಕಾಗ್ತಿಲ್ಲ. ಮರಗಳು ಬೇರೆ ಅವೆ ಈ ಕಡೆಯಿಂದ. ಸ್ವಲ್ಪ ಮುಂದೆ ಹೋದರೆ ಕಾಣುತ್ತೆ. ಮೊನ್ನೆ ಇಲ್ಲಿ ನಮ್ಮ ಕೋತಿರಾಮ ಗೊತ್ತಲ್ಲ, ಬೆಟ್ಟ ಎಲ್ಲ ಹತ್ತಾರಲ್ಲ ಕೋತಿ ಥರ, ಅವ್ರು ಬೇರೆ ನಮ್ಮ ಓನರು ಸಿಕ್ಕಿದ್ರಂತೆ ಇಲ್ಲಿ ನೈಟಲ್ಲಿ. ನೋಡೋದು ಕಾಣ್ತಿದ್ದು ಬೆಟ್ಟ. ನಮ್ಮ ಓನರ್ ಬರ್ತಿದ್ದಾಗ ಎಲ್ಲ ಕಾರಲ್ಲಿ ನಿಂತಿದ್ರಂತೆ. ನಮ್ಮ ಓನರ್ ಕೂಗ್ ಮಾತಾಡ್ಸ್ಕೊಂಡು ಹಂಗೆ ರನ್ನಿಂಗಲ್ಲೇ ಮಾತಾಡ್ಸ್ಕೊಂಡು ಬಂದ್ರಂತೆ. ನೋಡೋದು ಕಾಣ್ತಿದೆ ನೋಡಿ ಬೆಟ್ಟಗಳು. ಇವಾಗ ಕಾಣ್ತೈತಾ ನೋಡಿ. ಯಾವ್ಯಾವ ಥರ ಇದ್ಯಾವ ಥರ ಐತೆ ಒಂದೇ ಒಂದು ಕಲ್ಲು. ಈ ಮರ ಅಡ್ಡ ಎಲ್ಲ ಅಡ್ಡ ಬರ್ತವೆ.
ಬಿಡಿ ಶಿಸ್ತಾಗ ಹೋಗೋಣ ಈಗ. ಬಾದಾಮಿ ಮಾರ್ಕೆಟ್, APMC ಮಾರ್ಕೆಟ್ ಬಾದಾಮಿದು. ಬಾದಾಮಿ ಮಾರ್ಕೆಟು ಪೇಮೆಂಟ್ ತೂಕ ಮಾಡಿಸ್ಬೇಕಂದ್ರೆ ಇಲ್ಲೇ ಬರ್ಕೊಂಡಿದೆ ಪೇಮೆಂಟ್ ಬಾದಾಮಿದು. ಏನಿಲ್ಲ, ಏನು ನೋಡಲ್ಲ, ಬರ್ತಾ ಇರೋದೊಂದು ಗೂಳಿ ನುಗ್ತಾ ಇರೋದು ಅಷ್ಟೇ ಗೊತ್ತು. ಹಿಂದೆ ಬರೋನು ಏನಾರು ಮಾಡ್ಕೊಂಡು ಸಾಯ್ಲಿ ಅಂತ. ಏನು ಹೇಳ್ತಿರೋ ಅವ್ರಿಗೆಲ್ಲ ಬಿಡ್ರಿ, ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ. ನೋಡಿ ಇಲ್ಲೊಬ್ಬ ಗೂಳಿ ನುಗ್ತಾವನೆ. ಸೈಡ್ ರೋಡಿಂದ ಬರೋರು ಮೇನ್ ರೋಡಲ್ಲಿ ಬರೋ ಗಾಡಿಗಳಿಗೆ ದಾರಿ ಬಿಟ್ಟು ಬರ್ಬೇಕನ್ನೋದು ನೋಡ್ಬೇಕನ್ನೋದು ಏನಿಲ್ಲ, ಹಂಗೇ ನುಗ್ತಿರ್ತಾರೆ. ಮುಂದೆ ಹೋಗಿ ಬನಶಂಕರಿ ಐತೆ, ಬನಶಂಕರಿ ಊರೊಳಗೆ ಬಿಡಲ್ಲ, ಬೈಪಾಸಲ್ಲಿ ಹೋಗ್ಬೇಕು. ರೈಟ್ ಹೊಡೆದು ಸೀದಾ ಬನಶಂಕರಿ ಊರೊಳಗೆ ಬೈಪಾಸಲ್ಲಾಗಿ ಬನಶಂಕರಿ ಆದಮೇಲೆ ಬೇಲೂರು, ಬೇಲೂರು ಆದಮೇಲೆ ಗಜೇಂದ್ರಗಡ ಆದಮೇಲೆ ಯಲಬುರ್ಗ, ಕೊಪ್ಪಳ.